ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್. ಈಗ PCOD ಅನ್ನೋದು ತುಂಬ ಕಾಮನ್ನು. ಯಾರೇ ಸ್ಕ್ಯಾನ್ ರಿಪೋರ್ಟ್ ಎತ್ಕೊಂಡು ಬಂದರೂ PCOD ಇಲ್ಲ PCOS ಇರುತ್ತೆ. PCOD ಇಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಎರಡೂ ಒಂದೇನೆ. ಈಗ PCOD ಇದ್ದಾಗ ಏನಾಗುತ್ತೆ, PCOS ಇದ್ದಾಗ ಏನಾಗುತ್ತೆ, ಎರಡೂ ಒಂದೇನೆ. PCOS ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಕೆಲವು ಸಿಂಪ್ಟಮ್ಸು ಟುಗೆದರ್. ಸಿಂಡ್ರೋಮ್ ಅಂದರೆ ಒಂದು 2-3 ಪ್ರಾಬ್ಲಮ್ಸ್ ಟುಗೆದರ್ ಇದ್ದಾಗ ಸಿಂಡ್ರೋಮ್ ಅಂತ ಹೇಳ್ತೀವಿ. PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಒಂದೇ ಪ್ರಾಬ್ಲಮ್ ಇದ್ದಾಗ ಡಿಸೀಸ್ ಅಂತ ಹೇಳ್ತೀವಿ. ಬಟ್ ಎರಡೂ ಒಂದೇನೆ. ಈಗ PCOD ಅಂದರೆ ಏನು? PCOD ಅಂದರೆ ಒಂದು ಹೆಣ್ಣಿಗೆ 14ನೇ ದಿನ ಮೊಟ್ಟೆ ಡೆವಲಪ್ ಆಗದೆ ಅದು ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರೋಕ್ಕೆ ಶುರುವಾಗುತ್ತೆ. ಈಗ 14ನೇ ದಿನ ಮೊಟ್ಟೆ ಬರೆದಿದ್ದಾಗ ನೆಕ್ಸ್ಟ್ 15 ಡೇಸಲ್ಲಿ ಇವ್ರಿಗೆ ಪೀರಿಯಡ್ಸ್ ಬರಲ್ಲ, ಸೈಕಲ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಸೊ ಈ ಸೈಕಲ್ಸ್ ಇರ್ರೆಗ್ಯುಲರ್ ಆದಾಗ ಏನಾಗುತ್ತೆ, ಇವ್ರಿಗೆ ಮುಟ್ಟು ಹೆವಿ ಆಗ್ಬೋದು, ಇಲ್ಲ ಮುಟ್ಟು ಬರದೇ ಇರ್ಬೋದು, ಮೊಟ್ಟೆ ಡೆವಲಪ್ಮೆಂಟ್ ಆಗಲ್ಲ. ಹೀಗಾಗೋದ್ರಿಂದ ಅವ್ರಿಗೆ ಹಲವಾರು ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಬಟ್ ಇದಕ್ಕೆ ಕಾರಣ ಏನು? ನಾರ್ಮಲ್ ಆಗಿ ಲೈಫ್ ಸ್ಟೈಲ್. ಇದು ಲೈಫ್ ಸ್ಟೈಲ್ ಡಿಸೀಸು. ಲೈಫ್ ಸ್ಟೈಲ್ ಅಂದರೆ ಈಗಿನ ಒಂದು ದಿನಚರಿ. ಈಗಿನ ದಿನಚರಿ ಏನು? ಜಾಸ್ತಿ ಎಕ್ಸಸೈಸ್ ಇಲ್ಲ, ತುಂಬ ಜಂಕ್ ತಿಂತಾರೆ, ಆಮೇಲೆ ಒಂದು ಡಿಸಿಪ್ಲಿನ್ ಇಲ್ಲ ಲೈಫಲ್ಲಿ. ಸೊ ಈ ಥರ ಇದ್ದಾಗ ಈ PCOS ಆಗುತ್ತೆ. ಈ PCOS ಡಿಸೀಸ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಮಾಡಬೇಕು, ಈಗ ಚಿಕ್ಕ ಮಕ್ಕಳಿಗೆ ಬಂದಾಗ ಒಂದು 15ರಿಂದ 25 ವರ್ಷದಲ್ಲಿ ನಾವು ನೋಡ್ತೀವಿ ಅಡೋಲೆಸೆಂಟ್ PCOS ಅಂತ ಹೇಳ್ತೀವಿ. ಅವರು ಫಸ್ಟ್ ಥಿಂಗ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್, ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ನಾನು ಪೇಷಂಟ್ಸ್ಗೆ ಏನು ಹೇಳ್ತೀನಿ, ಸಣ್ಣ ವಯಸ್ಸು ನಿಮಗೆ ಓಡಿ, ಗ್ರೌಂಡ್ ಯಾವ್ದಾದ್ರು ನೋಡಿ, ಇಲ್ಲ ಪಾರ್ಕ್ ನೋಡಿ, ದಿನ ಒಂದು 5 ಕಿಲೋಮೀಟ್ರ್ ಓಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಎಲ್ಲರೂ AC ರೂಮಲ್ಲಿ ಕುತ್ಕೋತಾರೆ, AC ರೂಮಿಂದ ಅವರು ಕಾರಲ್ಲಿ ಆಫೀಸಿಂದ ಮನೆಗೆ ಹೋಗ್ತಾರೆ, ಮನೆಗೆ ಹೋದ್ಮೇಲೆ ಕೂತಲ್ಲೇ TV ಆಹಾರ ಆರ್ಡರ್ ಮಾಡಿಸಿ ತರಿಸ್ತಾರೆ, ಯಾರೂ ಮನೇಲಿ ಅಡುಗೆ ಮಾಡಲ್ಲ. ಸೊ ಲಾಟ್ ಆಫ್ ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್ ತಿಂತಾರೆ. ಇದರಿಂದ ಈ ಥರ ಪ್ರಾಬ್ಲಮ್ಸ್ ನಾವು ನೋಡ್ತೀವಿ. ಸೊ PCOSಗೆ ಒಳ್ಳೆಯ ಆಹಾರ ಏನು? ಒಳ್ಳೆಯ ಆಹಾರ ಲೈಫ್ ಸ್ಟೈಲ್ ಏನು? ಒಂದು ರೆಗ್ಯುಲರ್ ಎಕ್ಸಸೈಸು, ಎರಡನೇದು ಒಳ್ಳೆಯ ಆಹಾರ. ಒಳ್ಳೆಯ ಆಹಾರ ಅಂತ ನಾನು ಹೇಳಿದಾಗ ಮನೇಲಿ ಮಾಡಿರೋದು ಹೆಲ್ದಿ ಊಟ. ಈಗ ಒಂದು 50 ವರ್ಷದ ಹಿಂದೆ ಎಲ್ಲರೂ ಮನೇಲಿ ಮಾಡಿರೋದು ತಿಂತಾ ಇದ್ರಲ್ಲ, ಅದೇ ಊಟ ಈಗ ವಾಪಸ್ ಮಾಡಿ. ಅಂದರೆ ಹೆಲ್ದಿ ತಿನ್ನಿ, ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ತೊಗೊಳ್ಳಿ, ಪ್ರೊಸೆಸ್ ಫುಡ್ ತೊಗೊಳಕ್ಕೆ ಹೋಗಬೇಡಿ, ಕಾಳುಗಳು ಮತ್ತು ಗ್ರೇನ್ಸು, ಆಮೇಲೆ ಬ್ರೆಡ್, ಬಿಸ್ಕೆಟ್ಸ್ ಇಂಥದ್ದೆಲ್ಲ ತೊಗೋಬೇಡಿ. ಮನೇಲಿ ನೀವು ಮಾಡಿರೋ ಅಂಥದ್ದು, ಈವನ್ ಅನ್ನ ಕೂಡ ಇರ್ಬೋದು, ಬಟ್ ನಾನ್ ಪಾಲಿಶ್ಡ್ ರೈಸು, ಸೊ ಅದು ಎಲ್ಲ ತೊಗೊಳ್ಳಿ ಅಂತ ಹೇಳೋದು. ಜೊತೆಗೆ ನೀವು ಈವನ್ ನಾನ್ ವೆಜ್ ತಿನ್ನೋರು ಕೂಡ ಮಟನ್ ಅಂದರೆ ರೆಡ್ ಮೀಟ್ ಅಲ್ಲದೆ ವೈಟ್ ಮೀಟ್ ಅಥವಾ ಲೀನ್ ಮೀಟ್ ಅಂತ ಹೇಳ್ತೀವಿ, ಫಿಶ್ ಮತ್ತು ಎಗ್ಸ್ ಮತ್ತು ಚಿಕನ್, ಇದು ಐಡಿಯಲ್ಲು. ಸೊ ಈ ಥರ ಇದು ನೀವು ಗೂಗಲ್ ಮಾಡಿದಾಗ ನಿಮಗೆ ಮೆಡಿಟರೇನಿಯನ್ ಡಯಟ್ ಅಂತ ಸಿಗುತ್ತೆ. ಈ ಮೆಡಿಟರೇನಿಯನ್ ಡಯಟ್ ಬೆಸ್ಟ್ PCOSಗೆ. ಎಕ್ಸಸೈಸಲ್ಲಿ ಏರೋಬಿಕ್ಸ್ ಬೆಸ್ಟು. ಸೊ ಇದು ಎರಡು ನೀವು ಮಾಡಿ, ಲೈಫ್ ಸ್ಟೈಲ್ ನೀವು ಸರಿ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿದ್ರೆ ಖಂಡಿತ ನಿಮಗೆ PCOS ಬರಲ್ಲ.